ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ಕೋತಾ ಇವತ್ತಿನ ವ್ಲಾಗು ತುಂಬಾ ಸ್ಪೆಷಲ್ ಅಂತ ಹೇಳ್ತೀನಿ. ಯಾಕಂದರೆ ಊರಿಂದನೂ ಲಕ್ಷ್ಮಿ ಅಕ್ಕ ಅತ್ತು ಎಲ್ಲ ಬಿಜಾಪುರಿಂದ ಬಂದಿದ್ದರು. ಅವರು ಅತ್ತು ಎಲ್ಲ ನಾವು ಕೂಡಿ ಜಜೂರಿಗೆ ಹೋಗ್ತಾ ಇದ್ದೀವಿ. ಇವಾಗ ಏ ಬಂಗಾರಿ, ನೀ ಮುಂದ್ಗಡೆ ಕೂಡ ಅಜ್ಜ ಅತ್ತೆಗ ವೈಟ್ ಕಾರ್ ಎಷ್ಟು ಇಷ್ಟ ಅವನಿಗೆ, ಭಾಳ ಇಷ್ಟ. ವೈಟ್ ಕಾರ್ ನಿನ್ನೆ ಕಾಫಿ ವೈಟ್ ಕಾರ್ ಸೋಜು ಅವತ್ತು ನಾವು ಬೆಳಗ್ಗೆ 8 o'clock ಅಂತಂದರೆ ಬಿಡಬೇಕಂತ ಅಂದ್ಕೊಂಡಿದ್ವಿ. ಅಂದರೂ ಮಾಡ್ತಾ 8:30 ಟೈಮ್ ಮಾಡೇ ಬಿಟ್ವಿ ಫ್ರೆಂಡ್ಸ್. ನಾವು ಇವಾಗ ಎಷ್ಟು ತಂಪಾಗಿ ಹೋಗ್ತೇವೋ ಅಷ್ಟು ನಾವು ಬಿಸಿಲಿಗೆ ನಮಗೆ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಅಷ್ಟು ಜಲ್ದಿನೇ ಬಿಟ್ಟಿದ್ವಿ. ಅವತ್ತು 8:30 ನಮ್ಮ ಪುಣೆಯಿಂದ ಒಂದು 35 ಕಿಲೋಮೀಟ್ರತ್ತು ಇದ್ದಿರಬಹುದು ಜಜೂರಿಗೆ. ಖಂಡೋಬಾ ಅಲ್ಲಿ ದೇವರೇ ಇದೆ, ಅಂದರೆ ಮೈಲಾರ ದೇವರು ಅಂತ ಹೇಳ್ತಾರೆ. ಅದನ್ನು ನೋಡಬೇಕಂತ ಹೇಳಿ ನಾವು ಹೋಗ್ತಾ ಇದ್ವಿ. ಎಷ್ಟು ಚೆನ್ನಾಗಿತ್ತು ಅಂತಂತಂದರೆ, ವ್ಯಾಲಿ ಬರುತ್ತೆ, ಸಾಸವಾಡದ ವ್ಯಾಲಿ ಬರುತ್ತೆ, ಅಲ್ಲಿನೂ ತುಂಬಾ ಈ ಥರ ಕರ್ವ್ ಅದು ತೊಗೊಂಡು ನಾವು ಇವಾಗ ಜಜೂರಿನ ರೀಚ್ ಆದ್ವಿ. ಇವಾಗ ಪಾರ್ಕಿಂಗ್ ಮಾಡಬೇಕಂತ ಹೇಳಿ ನಾವು ಪಾರ್ಕಿಂಗ್ ಮಾಡ್ತಾ ಇದ್ದೀವಿ. ಅಷ್ಟೊತ್ತಿಗಾದಮೇಲೆ ನಾನು ನಮ್ಮ ಸೌಜು ತೆಳಗಡೆ ಅಕ್ಕ ಇಳಿದು ಜಜೂರಿಗೆ ಹೋಗಬೇಕಂತ ಹೇಳಿ ಒಂದು ಸ್ವಲ್ಪ ಕಾಯಿ ಅದು ಹಾಗೆಲ್ಲ ತೊಗೊಂಡ್ಬಿದ್ವಿ. ಆಮೇಲೆ ಇದನ್ನು ಪಾರ್ಕ್ ಮಾಡಬೇಕಂತ ಹೇಳಿ ಮಾಮಾರದು ಅವ್ರ ಫ್ರೆಂಡ್ ಕರ್ಕೊಂಡು ಬಂದಿದ್ದರು. ಆ್ಯಕ್ಚುಲಿ ಅವರೇ ಅಂಕಲ್ ಡ್ರೈವ್ ಮಾಡ್ತಾ ಇರೋದು. ಇವಾಗ ನಮ್ಮ ಮನೆಯವರು ಬರಬೇಕಂತಂದು ತುಂಬಾ ಅವತ್ತು ಕೆಲಸ ಆಯಿತು, ಅದಕ್ಕೆ ಅವ್ರಿಗೆ ಬರಲಿಕ್ಕಾಗಲಿಲ್ಲ. ಇವಾಗ ಕಾರ್ ಪಾರ್ಕ್ ಮಾಡಿ ನಾವು ಮುಂದ್ಗಡೆ ಹೋಗಬೇಕಂತ ಹೋಗ್ತಾ ಇದ್ವಿ. ತುಂಬ ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾವು ಅಲ್ಲಿ ರೀಚ್ ಆಗಿದ್ದು 10ಕ್ಕೆ ರೀಚ್ ಆದ್ವಿ. ಅಂದರೂ ತುಂಬ ಸಿಕ್ಕಾಪಟ್ಟೆ ಬಿಸಿಲಾಗಿಬಿಡ್ತು. ಟ್ರಾಫಿಕ್ ಅದೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಅಂದರೂ ಎಷ್ಟೊತ್ತನ ಜಲ್ದಿ ಬಿಟ್ಟರು ಕರೆ ನಾವು ಲೇಟಾಗಿಯೇ ಆಗಿಬಿಡ್ತು. ನಾವು ಎಷ್ಟು ಜಲ್ದಿ ಹೋಗ್ತೀವಿ ಅಷ್ಟು ಒಳ್ಳೆಯದು ಅಂತ ಹೇಳಿ ಮಾಮರು ಬೇಗನೆ ರೆಡಿ ಆಗ್ರಿ ಅಂತಲೇ ಹೇಳಿದರು. ಅಂದರೂ ಒಂದು ಸ್ವಲ್ಪ ಟೈಮ್ ಆಗೇ ಬಿಡ್ತು. ಸೌಜುನು ನೋಡಿ ಫ್ರೆಂಡ್ಸ್ ಹೇಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಬೆಳಗ್ಗೆ ಅವಂಗಂತೂ ಕಾರ್ನಲ್ಲಿ ಹೋಗೋದ್ರೂ ತುಂಬಾ ಇಷ್ಟ ಆಗಿತ್ತು. ಇವಾಗ ಈಗೆಲ್ಲ ಸ್ಟಾಲೆಲ್ಲ ಈ ಥರ ದೇವಸ್ಥಾನಗಳಲ್ಲಿ ಹೂ ಮಾರೋದು ಮತ್ತು ಪ್ರಸಾದ ಈ ಥರ ಇಲ್ಲಿಂದಲೇ ಸ್ಟಾರ್ಟ್ ಆಗಿಬಿಡುತ್ತೆ. ಮಕ್ಕಳ ಆಟಿ ಸಾಮಾನಾಗಲಿ, ತೆಂಗುಕಾಯಿ ಮತ್ತು ಈ ಥರ ಎಲ್ಲನೂ. ಇಲ್ಲಿದು ಒಂದು ವಿಶೇಷ ಏನಂತಂದರೆ, ಇಲ್ಲಿ ಅರಿಶಿನ ಅಂತಂದರೆ ಹಳದಿಯನ್ನು ಈ ಥರ ಹಾರಿಸ್ತಾರೆ ಫ್ರೆಂಡ್ಸ್. ಇಲ್ಲಿ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಯಾರು ಹೊಸದಾಗಿ ಮದುವೆಯಾಗಿ ಬಂದಿರ್ತಾರಲ್ಲ ಅವರು ಇದಕ್ಕೆ ಬಂದೇ ಬರ್ತಾರೆ ಫ್ರೆಂಡ್ಸ್. ಇಲ್ಲಿ ಮಹಾರಾಷ್ಟ್ರದಲ್ಲಿ ಅದೊಂದು ಪದ್ಧತಿ ಇದೆ ಫ್ರೆಂಡ್ಸ್. ಯಾರಾದರೂ ಮದುವೆ ಆಗಿ ಹೊಸದಾಗಿರಿ ಮದುಮಕ್ಕಳು ಈ ಥರ ನೋಡಿ ಫ್ರೆಂಡ್ಸ್, ಈ ಥರ ಅಲ್ಲಿ ಕಾಣಿಸ್ತಾ ಇರ್ಬೋದು, ರೆಡ್ ಸಾರಿ ಅದು ಇಟ್ಕೊಂಡು ಕಾಣಿಸ್ತಾ ಇರ್ಬೋದು. ಅಂದ್ರೆ ಅವರು ತಮ್ಮ ಹೆಂಡತಿಯನ್ನು ಅಂತಂದರೆ ಮದುಮಗಳನ್ನು ಎತ್ಕೊಂಡು ಈ ಬೆಟ್ಟವನ್ನು ಹತ್ತಬೇಕು ಅಂತ ಹೇಳಿ ಇಲ್ಲಿರೋ ಒಂದು ಪದ್ಧತಿ ಇದೆ. ನಾನು ಈ ಥರ ಟಿ ವಿಯಲ್ಲಿತ್ತು ಆ ಥರ ಎಲ್ಲ ನೋಡಿದ್ದೆ, ಆದರೆ ಬಟ್ ಈಗ ನಾನು ರಿಯಲ್ ಆಗಿ ನೋಡ್ತಾ ಇರೋದು. ನಂಗೆ ತುಂಬಾ ಖುಷಿ ಅನ್ನಿಸ್ತು ದೇವಸ್ಥಾನ. ಬಟ್ ಇಲ್ಲಿ ಮೆಟ್ಲ ಹತ್ತಲು ಸರಿ ಸುಮಾರು 300-400 ಹತ್ತು ಏನೋ ಮೆಟ್ಲ ಇದೆ ಅಂತ ಫ್ರೆಂಡ್ಸ್. ನಾನೇನು ಎನಿಸ್ಲಿಕ್ಕೆ ಹೋಗಲಿ, ನಮ್ಮ ಮನೆಯವರು ಹೇಳ್ತಾಯಿದ್ರು ತುಂಬಾ ಅದು ಒಂದು ಶಕ್ತಿವಂತವಾಗಿರುವಂಥ ಒಂದು ದೇವಸ್ಥಾನ, ಮೈಲಾರ ದೇವಸ್ಥಾನ ಇದೆ. ಅದನ್ನು ಹತ್ತಲಿಕ್ಕೆ ಒಂದು ಸ್ವಲ್ಪ ತ್ರಾಸ ಆಗ್ಬೋದು, ಬಟ್ ತ್ರಾಸ ಆದ್ರೂ ಚಿಂತೆ ಇಲ್ಲ ಫ್ರೆಂಡ್ಸ್. ನಮಗೆ ದರ್ಶನ ತುಂಬಾ ಸಖತ್ತಾಗಿ ಸಿಕ್ತು. ಅವತ್ತು ಎಷ್ಟು ಜಾಸ್ತಿ ಗರ್ದಿ ಇದ್ದಿದ್ದಿಲ್ಲ ಅಂತ ಅಂದ್ಕೊಂಡ್ವಿ ಕರೆ, ಆದರೆ ನಮ್ಮದು ದರ್ಶನ ಮುಗಿಸ್ಕೊಂಡು ನಾವು ಯಾವಾಗ ಹೊರಗಡೆ ಬಂದ್ವಲ್ಲ ಫ್ರೆಂಡ್ಸ್, ಅಲ್ಲಿ ತುಂಬಾ ಗರ್ದಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡಿ ಫ್ರೆಂಡ್ಸ್, ಎಲ್ಲ ತೆಳಗಡೆ ಎಲ್ಲ ಹಳದಿ ಅರಿಶಿನ ಎಲ್ಲ ಚೆಲ್ಲಿದ್ದಾರೆ ನೋಡಿ ಫ್ರೆಂಡ್ಸ್. ಎಲ್ಲ ಕಾಲಿಗೆಲ್ಲ ಮೆತ್ಕೊಂಡು ಈ ಥರ ಹೋಗ್ತಾ ಇರೋದ್ರೆ ಒಂಥರ ಸಿಕ್ಕಾಪಟ್ಟೆ ಬಿಸಿಲೂ ಇತ್ತು. ಕ್ಯಾಪ್ನು ಹಾಕ್ಕೊಂಡಿದ್ವಿ ನಾವು. ಮುತ್ತಿಗೆ ನನಗೆ ಸಾಕಾಗಿಬಿಟ್ಟಿತ್ತು. ಯಾಕಂದರೆ ಸೌಜು ಹೇಗೆ ಹತ್ತಿದ್ದಾನೇನೋ ಅಂತ ಅನ್ಕೊಂಡು ನಮ್ಮ ಮಾಮಾರು ಒಂದು ಸ್ವಲ್ಪ ಎತ್ಕೊಂಡ್ರು, ನಾವು ಒಂದು ಸ್ವಲ್ಪ ಹಾಗೆ ಅಣ್ಣನೂ ಎತ್ಕೊಂಡು ಒಂದು ಸ್ವಲ್ಪ ಅವನು ಎಷ್ಟೊತ್ತನ ನಡೆದ ಫ್ರೆಂಡ್ಸ್. ಅಂದರೆ ಅವ್ನಿಗೆ ಟಯರ್ಡ್ ಅಂತಲೇ ಅನಿಸ್ಲಿ. ಇವಾಗ ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಅಂತೂ ಇಂತೂ ಹತ್ಕೊಂಡು ಬಂದಿದ್ದೀವಿ. ಇಷ್ಟೊತ್ತಿಗೆ ಆದಮೇಲೆ ಇಲ್ಲಿ ನೋಡಿ ತುಂಬಾ ಸಿಕ್ಕಾಪಟ್ಟೆ ಕ್ಯೂ ಇತ್ತು.
ದರ್ಶನ ಮಾಡಬೇಕಂತಂದರೆ ಹೇಗಪ್ಪ ಅಂತ ಅನ್ನಿಸ್ತಾ ಇತ್ತು. ನೋಡಿ ಫ್ರೆಂಡ್ಸ್, ಇದೇ ಅದು ದೇವಸ್ಥಾನ ಮುಂದ್ಗಡೆ ನಾವು ಈ ಥರ ಬಂದಿರೋದು. ಇವಾಗ ಇಲ್ಲಿ ಒಳಗಡೆ ಹೋಗಬೇಕಾದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಇಲ್ಲೆಲ್ಲ ಇಳಿದುಗಡೆ ಬರ್ತಿದ್ದಾರೆ ಅಂತೇಳಿ. ಅಂದರೂ ಇದು ಎಷ್ಟು ದೊಡ್ಡ ದೇವಸ್ಥಾನ ಇದೆ ಅಂದರೆ ಇದು ಬೆಟ್ಟದ ಮೇಲ್ಗಡೆ ಇದೆ ಫ್ರೆಂಡ್ಸ್. ಇದನ್ನು ನೋಡಿ ಫ್ರೆಂಡ್ಸ್, ಈ ಥರ ಅರಿಶಿನ ಹಾರಿಸ್ತಾರೆ ಮತ್ತು ಒಣ ಕೊಬ್ಬರಿಯನ್ನು ಹಾರಿಸ್ತಿರ್ತಾರೆ. ಅಲ್ಲಿ ಒಣ ಕೊಬ್ಬರಿನ ಆರಿಸ್ಕೊತಾನೆ ಇದ್ದರು. ನಾನು ಅಕ್ಕ ಕೇಳಿದೆ, ಈ ಥರ ಆರಿಸ್ಕೊಳ್ಳೋದು ಏನು ಉಪಯೋಗ ಅಂತ ಹೇಳಿ. ಅದು ಯಾರು ಆರಿಸಿರ್ತಾರೆ ಅದನ್ನು ತಗೊಂಡು ಪ್ರಸಾದ ರೀತಿ ನಾವು ತಿನ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಕ್ಯೂ ಇದೆ. ನಮ್ಮ ಕ್ಯೂ ಯಾವಾಗ ಬರ್ತದೆ ಅಂತ ಹೇಳಿ ನಾನು ಅನ್ಕೋತಾ ಇದ್ದೆ. ಈ ಥರ ಸುತ್ತ ಹಾಕ್ಕೊಂಡು ಹೋಗಿ ಅಂದರೂ ಏನೂ ಸೌಜಸ್ ನನಗೆ ಕಾಡಿಸ್ತಾನೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸೌಜುನು ಏನೂ ಕಾಡಿಸ್ಲಿಲ್ಲ ಅವತ್ತು. ಏನೋ ಒಂಥರ ನೈತಿಕ್ಕಿದ್ದಂದರೆ ನಮ್ಮ ಲಕ್ಷ್ಮಿ ಅಕ್ಕ, ಇವರು ಹೇಳಿದ್ನಲ್ಲ ಫ್ರೆಂಡ್ಸ್, ಇವರು ಲಕ್ಷ್ಮಿ ಅಕ್ಕ, ಇವರು ಬಿಜಾಪುರ್ನಲ್ಲೇ ಇರ್ತಾರೆ. ಇವ್ರ ಮಗ ನೈತಿಕ್ ಅಂತ ಇದ್ದಾಳೆ. ಅವನು ಇವಾಗ 4th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾನೆ. ಸುಟ್ಟಿಗೆ ಅಂತ ಹೇಳಿ ಮಾಮನೂರಿಗೆ ಬಂದಿದ್ದ. ಇವಾಗ ಸೌಜುನು ಅವನ ಜೊತೆನೇ ಎಷ್ಟೊತ್ತನ ಆಡ್ತಾ ಇದ್ದ. ಯಾವುದೇ ರೀತಿ ನಮಗೆ ಕಾಡಿಸ್ಲಿಲ್ಲ ನೋಡಿ. ಫ್ಯಾನ್ ನಡ್ರಿ ಮುಂದೆ ವಿಷಯದ ಮನೆ ಎಷ್ಟೊಂದು ಬಿಸಿಲಿತ್ತು ಅಂತಂದ್ರೆ ಮೇಲ್ಗಡೆ ಅವರು ಗ್ರೀನ್ ಕಲರ್ದು ಒಂದು ಬಿಸಿಲು ಹತ್ತಬಾರ್ದ ಅಂತ ಹೇಳಿ ಪರ್ದೆನೂ ಹಾಕಿದ್ರು. ಬಟ್ ಅಂದ್ರೂ ಬಿಸಿಲು ಅಂದ್ರೂ ಬರ್ತಾ ಇತ್ತು. ನಾವು ಹೋದಂಗೆ ಎಲ್ಲ ಜಾಸ್ತಿ ಗರ್ದಿನೇ ಆಗ್ತಾ ಇತ್ತು ಹೊರತು ನಾವು ಅಂದ್ಕೊಂಡಿದ್ವಿ ಇವಾಗ ಮದುವೆ ಸೀಸನ್ ಎಲ್ಲ ಮುಗಿತಾ ಬಂತು, ಇವಾಗೇನು ಜಾಸ್ತಿ ಗರ್ದಿ ಇರೋಗಿಲ್ಲ ಅಂತಂದ್ರೆ. ಇಲ್ಲಿ ಆ್ಯಕ್ಚುಲಿ ಯಾವ ಸೀಸನ್ ತುಂಬಿರ್ತದೆ ಅಂತಲೇ ಹೇಳ್ತಾರೆ. ಇವಾಗ ಮದುವೆ ಸೀಸನಲ್ಲಿ ತುಂಬಾ ಇಲ್ಲಿ ಒಂದು ಗರ್ದಿ ಇರ್ತಾರೆ ಅಂತ ಅಂತಾರೆ. ಈ ಥರ ನಾವು ಅರಿಶಿನದ್ದು ನಾವು ಪ್ರಸಾದ ರೀತಿಯಿಂದ ಹಚ್ಕೊಂಡಿದ್ವಿ. ಇವಾಗ ನಾವು ಮುಂದ್ಗಡೆ ಹೋಗ್ಬೇಕಂತಂದರೆ ಅಷ್ಟು ಗರ್ದಿ ಇತ್ತು. ಅಂದರೆ ಇಲ್ಲಿ 2 ಥರ ಇದೆ ಫ್ರೆಂಡ್ಸ್. ಅಂದರೆ ನಾವು ಕ್ಯೂ ಹಚ್ಚಿನೂ ಹೋಗ್ಬೋದು ಮತ್ತು VIP ದರ್ಶನವೂ ಇರುತ್ತೆ. ನಾವು VIP ದರ್ಶನ ಅಥವಾ ಏನು ತೊಗೊಂಡಿದ್ದಿಲ್ಲ. ಅಂದರೆ ನ್ಯಾಚುರಲ್ ಆಗಿ ಹೋಗಿ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಹೈರಾಣಾಗಿ ಹೋದರೆ ದೇವ್ರ ದರ್ಶನ ಮಾಡಿದ್ರೇ ಒಳಿತು ಅಂದರೆ ಹಂಗೆ ಅನ್ನಿಸ್ತು ಫ್ರೆಂಡ್ಸ್ ನಮಗೆ. ಸೌಜುಗ ಸುಸ್ತಾಗೆ ಕೂತ್ಬಿಟ್ಟಿದ್ದ ಮತ್ತು ನೈತಿಕ್ ಅವನ ಜೊತೆ ಕೂತ್ಬಿಟ್ಟಿದ್ದ. ನಾವು ಈ ಥರ ಕ್ಯೂ ಹಚ್ಕೊಳ್ಳೋದ್ರಲ್ಲಿ ನಾವು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಈ ಥರ ಕ್ಯೂ ಹಚ್ಕೊಂಡು ನಿಂತಾಗೇ ಅಲ್ಲಿ ನಡುವಿಂದ ಒಳಗಿಂದ ಸೇರಿ ಅವರು ಆ ಕಡೆ ದಂಡಿಗೆ ಕೂತ್ಕೊಂಡಿದ್ರು ಫ್ರೆಂಡ್ಸ್. ಅಂದರೆ ನಾವು ಕೂಡಲಿ ಅಂತ ಹೇಳಿ ಬಿಡ್ತಿದ್ವಿ, ಯಾಕಂದರೆ ನಮಗೆ ಗೊತ್ತಾಗುತ್ತೆ. ಬಟ್ ಅವ್ರ ಮಕ್ಕಳಿಗೆ ಗೊತ್ತಾಗೋದಿಲ್ಲಲ್ಲ ಫ್ರೆಂಡ್ಸ್. ಅಂದರೆ ಸುಸ್ತೋತು ಎಲ್ಲನ ಆದಮೇಲೆ ಅವರು ಸೈಡಿಗೆ ಅಲ್ಲಿ ಹೋಗಿ ಕೂತ್ಕೊಂಡಿದ್ರು. ಇಷ್ಟು ಗರ್ದಿ ಇತ್ತಲ್ಲ ಫ್ರೆಂಡ್ಸ್. ನಾವು ಇವತ್ತು ಮುಟ್ತೇವೆ ಇಲ್ಲಂತ ಹಂಗೆ ಅನ್ನಿಸ್ಬಿಟ್ಟಿತ್ತು ನೋಡಿ ಫ್ರೆಂಡ್ಸ್. ಎಷ್ಟು ಅರಿಶಿನ ಸೌಜುನು ಅಲ್ಲಿನ ಗರ್ಭಗುಡಿಗೆ ಹೋಗೋ ಮತ್ತು ಇಲ್ಲಿ ಒಂದು ಕಟ್ಟಿ ಬರುತ್ತೆ, ಅಲ್ಲಿ ಎಷ್ಟು ಅರಿಶಿನ ಆತು ಎಲ್ಲ ತಗೊಂಡು ಈ ಥರ ಹೀಗೆ ಹೆರಿಸ್ತಾ ಇರ್ತಾರೆ ಫ್ರೆಂಡ್ಸ್. ಮುಂದ್ಗಡೆ ಬಂದು ಅದನ್ನು ನೋಡಬೇಕಂತ ಅಂತ ಇದ್ರು. ಅದನ್ನು ಕಟ್ಟಿ ಮೇಲೆ ನಿಂತು ಕಾಣಿಸ್ತಾ ಇವಾಗ ನೋಡಿ ಫ್ರೆಂಡ್ಸ್ ಅರಿಶಿನ ಹೇಗೆ ಈ ಥರ ಗಾಳಿಯಲ್ಲಿ ಈ ಥರ ಮಾಡ್ತಾಯಿದ್ರು. ಇಲ್ಲಿದೆ ಒಂದು ಪದ್ಧತಿ ಇದೆ ಫ್ರೆಂಡ್ಸ್. ಅವರು ಯಾರು ಹೊಸದಾಗಿ ಮದುವೆ ಆಗಿರ್ತಾರಲ್ಲ, ಯಾರು ಬೇಡ್ಕೊಂಡಿರ್ತಾರಲ್ಲ, ಅವರು ಈ ಥರ ಬಂದು ದೇವ್ರ ಮುಂದೆ ಅರಿಶಿನ ಗಾಳಿಯಲ್ಲಿ ತೂರಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಒಂದು ಪದ್ಧತಿ ಇದೆ. ಏನೋ ಒಂಥರ ಚೆಂದ ಅನ್ನಿಸ್ತಾ ಖುಷಿ ಆಗುತ್ತೆ ಮಕ್ಕಳ ಜೊತೆ ಈ ಥರ ದೇವ್ರ ದರ್ಶನನೂ ಅವತ್ತು ನಾವು ತಗೊಂಡ್ವಿ. ಒಂಥರ ಏನೋ ಒಂದು ಖುಷಿ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್. ಇಲ್ಲಿ ಮಹಾರಾಷ್ಟ್ರದಲ್ಲಿ ಇದು ಒಂದು ಪ್ರಸಿದ್ಧವಾದ ದೇವಸ್ಥಾನನೇ ಅಂತ ಹೇಳ್ಬೋದು. ಇದರ ಹೆಸರು ಬಂದುಬಿಟ್ಟು ಖಂಡೋಬಾ ದೇವರು ಅಂತ ಹೇಳ್ತಾರೆ. ಜಜುರಿ ಖಂಡೋಬಾ ಅಂತ ಹೇಳ್ತಾರೆ. ತುಂಬಾ ಇಲ್ಲಿದು ಪ್ರಸಿದ್ಧವಾಗಿದ್ದಂಥ ದೇವಸ್ಥಾನ. ಯಾರಾದರೂ ಮಹಾರಾಷ್ಟ್ರದಲ್ಲಿ ನೋಡಬೇಕಂದ್ರೆ ಪ್ರಸಿದ್ಧವಾದ ಒಂದು ಪ್ಲೇಸ್ ಅಂತಂತಂದರೆ ಇದು ಜಜುರಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇವಾಗ ಅಂತೂ ಇಂತೂ ನಮ್ಮ ಪಾಳೆ ಬಂತು ಫ್ರೆಂಡ್ಸ್. ನಾವು ಗರ್ಭಗುಡಿಗೆ ಇವಾಗ ಪ್ರವೇಶ ಮಾಡ್ತಾ ಇದ್ದೀವಿ. ನಮಗಂತೂ ತುಂಬಾ ಕ್ಯೂರಿಯಾಸಿಟಿ ಇತ್ತು. ವಿತ್ ಇಷ್ಟೊಂದು ಲೈನ್ನಲ್ಲಿದೆ, ತುಂಬಾ ದರ್ಶನ ತುಂಬಾ ನಮಗೆ ತೃಪ್ತಿದಾಯಕ ಅನ್ನಿಸ್ತು. ಅಂದ್ರೂ ಜಾಸ್ತಿ ಕೊಡಲಿಕ್ಕಿಲ್ಲ ಫ್ರೆಂಡ್ಸ್ ಅಲ್ಲಿ. ಅಂದರೆ ಮುಂದೆ ಹೋಗಿ ಅಂತ ದಪ್ತಾ ಇರ್ತಾರೆ ಎಲ್ಲ ಒಂದು ದೇವಸ್ಥಾನದಲ್ಲಿ. ಅದೊಂದು ಫ್ರೆಂಡ್ಸ್ ಅಂದರೆ ನಾವು ನಮಸ್ಕಾರ ಮಾಡೋದ್ರಲ್ಲೇ ಅವರು ಮುಂದ್ಗಡೆ ಹೋಗಿ ಅಂತ ತುಂಬಾ ಸಿಟ್ಟು ಬರುತ್ತೆ. ಅಂದರೆ ಅಷ್ಟೊತ್ತರ ನಿಂತಿದ್ದೆಲ್ಲ ದೇವ್ರ ದರ್ಶನ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದೆ
ಜಜ್ಜುರಿ ಖಂಡೋಬಾ. ಇವಾಗ ನಾವು ದರ್ಶನ ಅದು ಮುಗಿಸ್ಕೊಂಡು ಎಲ್ಲನೂ ಹೊರಗಡೆ ಬಂದ್ವಿ. ಸೌಜೂನ್ ಜೊತೆ ನಾನು ಒಂದು ಸ್ವಲ್ಪ ಸೆಲ್ಫಿ ಅದು ತಗೊಂಡ್ವಿ. ಇವಾಗ ನೋಡಿ ಫ್ರೆಂಡ್ಸ್, ನನ್ನ ಹಿಂದ್ಗಡೆ ಎಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಥರ ಎಲ್ಲನೂ ಹಾರಿಸ್ತಿದೆ. ನಮಗೂ ಒಂಥರ ಕಲರ್ಫುಲ್ಲಾಗಿ ಏನೋ ಒಂಥರ ಚೆನ್ನಂತಾಗೆ ಅನ್ನಿಸ್ತು ಫ್ರೆಂಡ್ಸ್. ಇಷ್ಟೊತ್ತಿಗೆ ಆದಮೇಲೆ ನಾವು ಮುಂದ್ಗಡೆ ಹೋಗಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಆದರೆ ತುಂಬಾ ಸುಸ್ತಾಗಿಬಿಟ್ಟಿತ್ತು. ಅಟ್ಲೀಸ್ಟ್ ಏನಾದರೂ ಐಸ್ ಕ್ರೀಮ್ ಅದು ತಿಂದರೆ ಹೋಗೋಣ ಅಂತ ಹೇಳಿ ಕೆಳಗಡೆ ನಾವು ಬಂದುಬಿಟ್ಟು ಒಂದು ಸ್ವಲ್ಪ ಕುಲ್ಫಿ ಅಥವಾ ಐಸ್ ಕ್ರೀಮ್ ಇವಾಗ ತಿಂತಾ ಇದ್ದೀವಿ. ಇದು ಡ್ರೈ ಫ್ರೂಟ್ ಕುಲ್ಫಿ ತೊಗೊಂಡಿದ್ವಿ ನಾವು ಎಲ್ಲರೂ. ಸೌಜುಗೆ ಕೋನ್ ಐಸ್ ಕ್ರೀಮ್ ಇಷ್ಟ ಅಂತೇಳಿ ಅವನು ಕೋನ್ ಐಸ್ ಕ್ರೀಮ್ ತೊಗೊಂಡಿದ್ದ. ನಮ್ಮದು ಐಸ್ ಕ್ರೀಮ್ ತುಂಬಾ ಸಖತ್ತಾಗಿತ್ತು. ಒಂಥರ ಕೂಲಾಗಿ ಅಲ್ಲಿಂದ ಎಷ್ಟು ಬಿಸಿಲಾಗಲೇ ನಡ್ಕೊಂಡು ಬಂದು ಐಸ್ ಕ್ರೀಮ್ ತಿನ್ನೋದೇ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಎಲ್ಲರೂ ನಾವು ಒಂದೇ ರೀತಿಯಿಂದಾಗಿ ಡ್ರೈ ಫ್ರೂಟ್ಸ್ದು ಕುಲ್ಫಿಯನ್ನು ತೊಗೊಂಡಿದ್ವಿ. ಬಟ್ ಸೌಜುಗೆ ಕುಲ್ಫಿ ಇಷ್ಟ ಇಲ್ಲ ಅಂತ ಹೇಳಿ ಅವನು ಕೋನ್ ಐಸ್ ಕ್ರೀಮ್ ತೊಗೊಂಡಿದ್ದ. ಬಟ್ ಅವನು ಜಾಸ್ತಿ ಅದನ್ನು ತಿನ್ಲಿಕ್ಕೆ ಹೋಗಿ ಯಾಕೋ ಟೇಸ್ಟ್ ಅವನಿಗೆ ಇಷ್ಟ ಆಗಲಿಲ್ಲ. ವೆನಿಲಾ ಫ್ಲೇವರ್ದು ತೊಗೊಂಡಿದ್ದೆ ನಾನು ಅವನಿಗೆ. ಆ್ಯಕ್ಚುಲಿ ಸೌಜುಗೆ ಚಾಕ್ಲೇಟ್ ಫ್ಲೇವರ್ದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇಷ್ಟ ಆದಮೇಲೆ ಒಂದು ಸ್ವಲ್ಪ ದನಿ ಮಾರಿಸ್ಕೊಂಡು ಇವಾಗ ನಾವು ತೆಳಗಡೆ ಹೋಗ್ತಾ ಇದ್ವಿ. ಇವಾಗ ಏನಾದರೂ ಒಂದು ಸ್ವಲ್ಪ ತೊಗೋಬೇಕು ಅಂತ ಹೇಳಿ ಅಲ್ಲೇ ಮಾಮರು ಪ್ರಸಾದನೂ ತೊಗೊಂಡಿದ್ರು. ವಿತ್ ಅಲ್ಲಿ ಫೀಗ್ಸ್ ಅಂತ ತಂದರೆ ಅಂಜೂರ ತುಂಬ ಫೇಮಸ್ಸು, ಅಲ್ಲಿದ್ದು ತೊಗೊಂಡಿದ್ರು. ಅದಾದಮೇಲೆ ನಾವು ಇವಾಗ ಅಷ್ಟವಿನಾಯಕ ಗಣಪತಿಯಲ್ಲಿರೋ ಒಂದಾಗಿರುವಂಥ ಒಂದು ಮೋರ್ಗಾಂವ್ಗೆ ಇಲ್ಲಿ ಬಂದಿದ್ದೀವಿ. ಇದು ಆ್ಯಕ್ಚುಲಿ ಏನೋ ಕಟ್ಟಡದಲ್ಲಿ ಏನೋ ಕೆಲಸ ನಡೀತಾ ಇದೆ ಅಂತ ಇದನ್ನು ಮುಚ್ಚಿದ್ರು. ಯಾರಾದರೂ ಈ ಒಂದು ಕ್ಷೇತ್ರಕ್ಕೆ ಬರಬೇಕಾದ್ರೆ ಇವಾಗ ಬರಲಿಕ್ಕೆ ಹೋಗಬೇಡಿ ಅಂತ ನನ್ನ ಲಾಗ್ನಲ್ಲಿ ನಾನು ಅವ್ರಿಗೆ ಹೇಳ್ತೀನಿ. ಯಾಕಂದರೆ ಇವಾಗ ಒಂದು ಸ್ವಲ್ಪ ಕೆಲಸ ಕಾರ್ಯಗಳು ನಡೀತಾ ಇದ್ದರಿಂದ ಅದನ್ನು ಮುಚ್ಚಿದ್ರು. ಅದನ್ನು ನಾವು ಒಂದು ಸ್ವಲ್ಪ ನಿರಾಸೆಯಿಂದನೇ ಒಂದು ಸ್ವಲ್ಪ ಬಂದ್ವಿ. ಅದನ್ನೇ ಯಾಕಂತ ಅಷ್ಟವಿನಾಯಕ ಗಣಪತಿ ಅಲ್ಲೇ ಬರ್ತಾರೆ ಜಜ್ಜೂರಿ ಅಂತಕ್ಕೆ ಹೋಗಿದ್ವಿ. ಒಂದು 18 ಕಿಲೋಮೀಟ್ರ್ ಅಷ್ಟಿದೆ ಫ್ರೆಂಡ್ಸ್. ಅದು ಆದಮೇಲೆ ನಮಗೆ ದರ್ಶನ ಸಿಗಲಿಲ್ಲ. ಯಾಕಂತಂದರೆ ನಾವು ಬ್ಯಾಡ್ ಲಕ್ ಅಂತ ಹೇಳ್ತೀನಿ. ಇವಾಗ ಹೊರಗಡೆ ಹೋಗಿದ್ಮೇಲೆ ಎಷ್ಟು ನಮ್ಮ ಮುಖಗಳನ್ನು ನೋಡಿದಾದ್ಮೇಲೆ ಬೆಳಗ್ಗೆ ಹೋದ ಎಷ್ಟು ಫ್ರೆಶ್ ಇದ್ವಿ, ಇವಾಗ ಹೇಗಾಗಿದ್ದೀವಿ ಅಂತ ಹೇಳಿ ಅಕ್ಕ ನಾನು ನೋಡ್ತಾ ಇದ್ವಿ. ತುಂಬ ಬಿಸಿಲಿಗೆ ಆ ಥರ ಆಗಿದ್ವಿ. ಅದಾದಮೇಲೆ ತುಂಬಾ ಹೊಟ್ಟೆ ಅಂತೂ ಹಸಿವಾಗ್ತಾಯಿತ್ತು. ಹೊರಗಡೆ ತಿರುಗಾಡಿ ಮೇಲ್ಗಡೆ ಹತ್ತಿ ಇಳಿದು ತುಂಬಾ ಹಸಿವು ಆಗ್ತಾಯಿತ್ತು. ಎಲ್ಲಾದರೂ ಒಂದು ಕಡೆ ನಾವು ಊಟನೂ ಮಾಡಿದರೆ ಆಯಿತು ಅಂತ ಹೇಳಿ ಹೋಟೆಲನ್ನು ಹುಡುಕ್ತಾ ಇದ್ವಿ. ಕೊನೆಗೆ ಒಂದು ಹೋಟೆಲ್ಗೆ ಹೋದ್ವಿ ಅವತ್ತು. ಇವಾಗ ಫುಲ್ ಮೀಲ್ಸ್ ಅಂತ ಹೇಳಿ ಬರ್ಪು ನಮ್ಗೆ ಹೊಟ್ಟೆದು ಪೂಜಾನೂ ಅವತ್ತು ಮಾಡಿದ್ವಿ. ಇದು ನೋಡಿ ಫ್ರೆಂಡ್ಸ್, ನಮ್ಮದು ಅವತ್ತಿಂದು ಲಂಚ್ ಆಗಿತ್ತು. ಇದನ್ನು ಮುಗಿಸ್ಕೊಂಡು ಊಟ ಅದು ಎಲ್ಲ ಮುಗಿಸ್ಕೊಂಡು ಅವತ್ತಿನ ನಾವು ಮನೆ ಕಡೆ ಬಂದ್ವಿ. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮದು ಅವತ್ತಿನ ಲಾಗು. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಎಲ್ರಿಗೂ ಜಜ್ಜೂರಿ ಖಂಡೋಬಾ ದರ್ಶನ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.